ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಇಲ್ಲ, ನಾನಿಲ್ಲೇ ಮಲ್ಕೋತೀನಪ್ಪ. ಸರಿ, ಹಂಗಾದ್ರೆ ನಾನು ಅಲ್ಲೇ ಬರ್ತೀನಿ ರೀ. ಏನು ಬೇಕಾಗಿಲ್ಲ, ನೀವು ಅಲ್ಲೇ ಮಲ್ಕೊಳ್ಳಿ, ನಾನು ಇಲ್ಲೇ ಮಲ್ಕೋತೀನಿ. ಗುಡ್ ನೈಟ್. ಅಯ್ಯೋ, ಇದ್ಕಿದ್ದಂಗೆ ಇವ್ರಿಗೇನಾಯ್ತು? ನಾನೇ ಆಸೆಯಿಂದ ಹತ್ರ ಹೋದ್ರು ಇವ್ರು ಬೇಸರ ಮಾಡ್ಕೊಂಡು ದೂರ ಹೋಯ್ತವ್ರಲ್ಲ. ಅಲ್ಲ, ಗೊತ್ತಿಲ್ಲದೇನೋ ಅವ್ರು ಬೇಸರ ಆಗಂಗೆ ಮಾತಾಡ್ಬಿಟ್ನಾ ಹೆಂಗೆ? ಅದು 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 ಹಾಂ, ನಿಮ್ಮ ಅಪ್ಪಯ್ಯ ಸಂತೆಗೆ ಫೋನ್ ಮಾಡಬೇಕು ಅಂತ ಪಕ್ಕದಟ್ಟಿ ಕೃಷ್ಣನ ಹತ್ರ ಫೋನ್ ಇಸ್ಕೊಂಡ್ ಬಂದಿದ್ದ. ಇಲ್ಲೇ ಇಟ್ಟಿದ್ದ. ಈಗ ನೋಡಿದ್ರೆ ಕಾಣಿಸ್ತಾ ಇಲ್ಲ. ನೀನೇನಾದ್ರು ನೋಡ್ದ ಬಂಗಾರಿ? ಅಯ್ಯೋ, ನಂಗೆ ಗೊತ್ತಿಲ್ಲ ಕಣವ. ಹೌದೇ? ಹಂಗಾರೆ ಅವಾಗಲೇ ನೀನ್ ಯಾಕೆ ಒಳಗೆ ಬಂದಿದ್ದೆ? ಓ, ಅದಾ, ಇಲ್ಲಿ ಆಟ ಆಡೋ ಸಾಮಾನು ಬುಟ್ಟಿ ಇತ್ತಲ್ಲ, ಅದನ್ನ ತಕೊಂಡೋಗವ ಅಂತ ಬಂದಿದ್ದೆ. ಒಂದು ವೇಳೆ ಆ ಫೋನು ಹಾಸಿಗೆಯಿಂದ ಜಾರಿ ಪುಟ್ಟಿ ಒಳಗೆ ಬಿದ್ದಿದ್ರೆ? ಹಾಂ, ಇದ್ರೂ ಇರ್ಬೋದು. ಸರಿ, ಹಂಗಾರೆ ಆ ಆಟದ ಸಾಮಾನು ಪುಟ್ಟಿ ಎಲ್ಲಿಟ್ಟಿದೆ? ಹೋಗ್ತಾರೋಗು. ಓ, ಅದಾ, ಅದ್ರಲ್ಲಿರೋ ಸಾಮಾನು ಯಾವುದು ಬೇಡ ಅಂತ ತಿಪ್ಪೆಗೆಸುವ ಅಂತ ಹೋಯ್ತಿದ್ದೆ. ಆಟ್ರೊಳಗೆ ಹಿರೇಗೌಡ ಮಾವ ಬಂತು. ಇದು ಯಾವುದು ಎಸೆಯೋದು ಬೇಡ, ಮುಂದೆ ಹುಟ್ಟೋ ರಂಗೇಗೌಡ ಮಾವ ಐಶ್ವರ್ಯಕ್ಕನ ಮಗಿಗೆ ಆಟ ಆಡೋಕ್ಕಾಯ್ತದೆ ಅಂತ ಈಸ್ಕೊಂಡು ಹೋಯ್ತು. ವಾ, ನಾನು ಇನ್ನೂ ಇಲ್ಲೇ ಇದ್ರೆ ನೀನು ನಂಗೆ ಕ್ಯಾಮೆ ಹಚ್ಬಿಡ್ತೀಯಪ್ಪ. ನಾನು ಹೋಯ್ತೀನಿ. ಅಯ್ಯೋ ದೇವ್ರೆ, ಕೈಗೆ ಬಂತು ಬಾಯಿಗೆ ಬರೋ ಹೊತ್ನಾಗೆ ತೆಪ್ಪಿಸ್ಬಿಟ್ಟಲ್ಲ. ಛೇ, ಆ ಕಾಂಚನನ ಮಟ್ಟ ಹಾಕಕ್ಕೆ ಒಂದು ಅಸ್ತ್ರ ಸಿಕ್ತು ಅಂತ ಖುಷಿ ಪಟ್ಟಿದ್ದೆ. ಆ ಖುಷಿ ನನ್ನಿಂದ ಈಟ್ ಬೇಗ ನೀನು ನನ್ನಿಂದ ಕಿತ್ಕೋತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಛೇ, ಫೋನ್ನ ಬೇರೆ ಸದ್ ಬರ್ದೇ ಇರೋಂಗೆ ಹಾಕಿಟ್ಟಿವ್ನಿ. ಕಾಣ್ದಿರೋ ಕಡೆ ಸೇರಿಕೊಂಡ್ರೆ ಗೊತ್ತಾಗೋಕ್ಕೂ ಇಲ್ಲ. ಅದೇನೋ ಸರಿ, ಆದರೆ ಈಗ ಫೋನ್ ಏನಾರು ಹಿರೇಗೌಡ ನೋಡಿ ಅದನ್ನು ಐಶ್ವರ್ಯ ಅಥವಾ ರಂಗೇಗೌಡಂಗೆ ತೋರಿಸಿದ್ರೆ ಕಾಂಚನಗಾಗೋ ಗತಿ ಇರಲಿ, ಅದನ್ನು ನಾನೇ ತೆಗೆದಿದ್ದು ಅನ್ನೋದು ಗೊತ್ತಾದರೆ ನನಗಾಗೋ ಗತಿ ಅದಲ್ಲ. ಅದನ್ನು ನೆನೆಸ್ಕೊಂಡ್ರೆ ಈಗಲೇ ನನ್ನ ಕೈಕಾಲೆಲ್ಲ ನಡ್ಕ ಬರ್ತದಲ್ಲಪ್ಪ. ಬೇಡ ಬೇಡ, ಅದು ಬೇರೆಯವ್ರ ಕಣ್ಣಿಗೆ ಬೀಳೋಕೆ ಮೊದಲು ಅದನ್ನು ಹುಡುಕಿ ತೆಗಿಬೇಕು. ಅಯ್ಯೋ, ಈ ಗೌಡ್ರ ದಿನ ಇದೇ ಸಮಸ್ಯೆ ಆಗೋದು. ದಿನ ಶರ್ಟಿಗೆ ಬಟನ್ ಹಾಕಿ ಕಳಿಸಿರ್ತೀನಿ, ಸಂಜೆ ಆಗೋಷ್ಟು ಕಿತ್ಕೊಂಡ್ಬಂದಿರ್ತಾರೆ. ಕೇಳಿದ್ರೆ ಏನೋ ಒಂದು ಕಾರಣ ಹೇಳ್ಬಿಡ್ತಾರೆ. ಇವತ್ತು ಮತ್ತೆ ಬಟನ್ ಹಾಕಿ ಕಳಿಸ್ತೀನಿ, ಸಂಜೆ ಏನಾದರೂ ಕಿತ್ಕೊಂಡ್ಬಂದ್ರೆ ಆಗಿದೆ ಅವ್ರಿಗೆ. ಅಯ್ಯೋ, ಛೇ, ಈ ಸೂಜಿ ದಾರ ಡಬ್ಬ ಎಲ್ಲೋಯ್ತು? ಇಲ್ಲಿ ಇಟ್ಟಿದ್ನಲ್ಲ. ಬೇಕು ಅಂದಾಗ ಸಿಗದೇ ಇಲ್ಲ, ಬೇಡ ಅಂದಾಗ ನಾನು ಇಲ್ಲೇ ಇದ್ದೀನಿ ಅನ್ನೋ ಥರ ಪೋಸ್ ಕೊಡುತ್ತೆ. ಈಗೇನ್ ಮಾಡ್ಲಿ? ಓ, ಗೌಡ್ರೇನಾದ್ರೂ ನಾನು ಬಟನ್ ಹಾಕೊಡಲ್ಲ ಅಂದಿದ್ದ ಕೋಪಕ್ಕೆಲ್ಲಾದ್ರೂ ಇಟ್ಟಿದಾರಾ ಹೇಗೆ? ಇರ್ಲಿ, ಅವ್ರನ್ನೇ ಕೇಳಿ ನೋಡ್ತೀನಿ. ಅರೆ, ಇದು ಕಮ್ಲಿ ಆಟ ಆಡೋ ಬುಟ್ಟಿ ಅಲ್ವಾ? ಇದೆಲ್ಲ ಇಲ್ಲಿಗೆ ಯಾಕೆ ಬಂತು? ಅಯ್ಯೋ, ನಾನು ಸೂಜಿ ದಾರ ಹುಡ್ಕೋದ್ಬಿಟ್ಟು. ಅರೆ, ಈ ಮೊಬೈಲ್ ಯಾರ್ದು? ಇಲ್ಲಿಗೆ ಯಾಕೆ ಬಂತು? ಓಹ್, ಮೋಸ್ಟ್ಲಿ ಕಮ್ಲಿ ಇಟ್ಟಿರ್ಬೇಕು. ಯಾರ್ದು ಅಂತ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ಓಪನ್ ಮಾಡಿದ್ರೆ ತಾನೇ ಗೊತ್ತಾಗೋದು.
ಏನವ್ವ ಈಟೊಂದು ಸಂತೋಷವಾಗಿದ್ಯಾ ಏನಿಸಿಯಾ? ಮಾವ ನೀವ್ ಹೇಳಿದ್ದು ನಿಜ ಆಗಿದೆ. ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ದೇವ್ರು ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡೇ ಮಾಡ್ತಾನೆ ಅಂತ ಹೇಳಿದ್ರಿ. ಕತ್ಲಲ್ಲಿ ಹೆಜ್ಜೆ ಇಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಿದ್ ನನಗೆ ನನ್ನ ಕೈ ಹಿಡಿದು ನಡೆಸ್ತೀನಿ ಅಂತ ಧೈರ್ಯ ಹೇಳಿದಾನೆ. ಐಶ್ವರ್ಯ, ನಿನ್ನ ಮಗದಾಗಿರೋ ಸಂತೋಷ ನೋಡಿದ್ರೆ ನಿನ್ಗೇನೋ ಒಳ್ಳೇದಾಗಿದೆ ಅಂತ ಗೊತ್ತಾಯ್ತದೆ. ಆದರೆ ನೀವೇನು ಹೇಳ್ತಿದ್ಯಾ ಅಂತ ನಮಗೆ ಅರ್ಥ ಆಗ್ತಿಲ್ಲ ಕಣವ. ಬಸಿ ಬಿಡಿಸಿ ನಮಗೂ ಹೇಳವ. ಅಜ್ಜಿ, ಅದನ್ನ ಹಾಗೆಲ್ಲ ಹೇಳೋದಲ್ಲ, ತೋರಿಸ್ತೀನಿ, ನೀವೇ ನೋಡಿ. ಮಗ ಅಲ್ವಾ ಸಾಕ್ಷಿನೇ ಬಂದಿದ್ಯಾ? ಆದಷ್ಟು ಬೇಗನೆ ಇದನ್ನ ರಂಗೇಗೌಡನ ತೋರಿಸಿ ಆ ಕಾಂಚನ ಬಣ್ಣನ ಬಯಲು ಮಾಡವ. ಅತ್ತೆ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಸಹಾಯನ? ಏನು? ಅದು ಏನಿಲ್ಲ, ಮಾವ ಕಾಯಿ ಸುಲಿಯೋದಕ್ಕೆ ಹೋಗಿ ಕೈ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಈಗ ಅವರೇ ಊಟ ಮಾಡೋದಕ್ಕೆ ಹೋದರೆ ತುಂಬ ಕೈ ಉರಿಯುತ್ತೆ. ಅದಕ್ಕೆ ನೀವೇ ಅವ್ರಿಗೆ ಊಟ ಮಾಡಿಸಿ ಅಂತ ಹೇಳೋದಕ್ಕೆ ಬಂದೆ. ಏಯ್, ಏನು? ಹಾಂ, ನಾನು ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಆ ವಯ್ಯ ನನ್ನ ಮುಟ್ಟದಿರಲಿ, ಅವ್ನ ನೆಳ್ಳು ನನ್ನ ಮ್ಯಾಗ ಬೀಳಬಾರ್ದು ಅಂತ ದೂರ ಮಡಗಿವ್ನಿ. ಅಂಥದ್ರಾಗೆ ನಾನು ಅವನಿಗೆ ಊಟ ಮಾಡಿಸೋದ? ಹೌದು, ನೀವೇ ತಾನೇ ಅವ್ರಿಗೆ ಕೈ ತುತ್ತು ತಿನ್ನಿಸಿ ಊಟ ಮಾಡಿಸ್ಬೇಕಾಗಿರೋದು. ಹೆಂಡತಿಯಾಗಿ ಅದು ನಿಮ್ಮ ಧರ್ಮ ಕೂಡ. ನಾನೇನು ಹೇಳಿದ್ನ ಅವನಿಗೆ ಕೈ ತುತ್ತು ಮಾಡಿ ತಿನ್ನಿಸ್ತೀನಿ ಅಂತ? ನೀವೇ ಹೀಗೆ ಹೇಳಿದ್ರೆ ಪಾಪ ಅವ್ರಿಗೆ ಯಾರು ಊಟ ಮಾಡಿಸ್ತಾರೆ ಹೇಳಿ? ನಿಂಗೇನು ತಲೆಕೆಟ್ಟು ಉಚ್ಕಿಚ್ಚಿಡ್ತದ ಹೆಂಗೆ? ಇಲ್ಲಪ್ಪ, ನಾನು ಚೆನ್ನಾಗೇ ಇದ್ದೀನಿ, ಸರಿಯಾಗಿ ಹೇಳ್ತಿದ್ದೀನಿ. ನೀವೀಗ ನಾನು ಹೇಳಿದ ಕೆಲಸ ಮಾಡೇ ಮಾಡ್ತೀರಾ. ಅಂತ ಕನ್ಸೆಲ್ಲ ಕಾಣಬೇಡ, ಅದು ನಿಜ ಆಗಕ್ಕಿಲ್ಲ. ಹೌದಾ? ಹಾಗಾದ್ರೆ ಅದನ್ನ ಈಗಲೇ ನಿಜ ಮಾಡ್ತೀನಿ ನೋಡಿ. ಮಾವ, ಒಂಚೂರು ಇಲ್ಲಿ ಬರ್ತೀರಾ? ಏನಮ್ಮ? ಏನಿಲ್ಲ ಮಾವ, ನಿಮ್ಮ ಕೈ ಗಾಯ ಆಗಿದೆಯಲ್ಲ, ಕೈ ನೋವಿಂದ ಊಟ ಮಾಡೋದು ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಕೂತಿದ್ರಿ ಅಂತ ಅತ್ತೆಗೆ ಹೇಳಿದೆ. ಅದಕ್ಕೆ ಅತ್ತೆ, ಹೌದಾ ನಿಮ್ಮ ಮಾವ ಒಪ್ಪೋದಾದ್ರೆ ನಾನೇ ಅವ್ರಿಗೆ ಊಟ ಮಾಡಿಸ್ತೀನಿ ಅಂತಂದ್ರು. ಅವ್ರ ಆಸೆ ನಿರಾಸೆ ಮಾಡೋದು ಯಾಕೆ ಅಂತ ನಿಮ್ನೊಂದು ಮಾತು ಕೇಳ್ತೀನಿ ಅಂತಂದೆ. ನೀವೇನು ಹೇಳ್ತೀರ ಮಾವ? ಇದ್ರಾಗ ಹೇಳೋದೇನದವ್ವ, ಈ ರಾಕ್ಷಸಿ ಕೈಯಿಂದ ಊಟ ಮಾಡಬೇಕು ಅಂತ ಬಹು ದಿವಸದಿಂದ ಕಾಯ್ತಾನೇ ಇದ್ದೆ. ಇವತ್ತ ಅದೃಷ್ಟ ಸಿಕ್ಕದ ಅಂದಮೇಲೆ ನಾನು ಯಾಕೆ ಬೇಡ ಅನ್ಲಿ? ಆಗ್ಲಿ. ನೀನು ಆಸೆ ಪಟ್ಟ ತಕ್ಷಣ ನಾನು ನಿಂಗೆ ಊಟ ಮಾಡಿಸ್ತೀನಿ ಅಂತ ಅನ್ಕೋಬೇಡ. ಅದು ಈ ಜನ್ಮಕ್ಕಲ್ಲ, 7 ಜನ್ಮಕ್ಕೂ ಆಸೆ ಮಾತ್ರ ಈಡೇರಕ್ಕಿಲ್ಲ. ಅಯ್ಯೋ ಅತ್ತೆ, ನೀವು ತುಂಬಾ ತಮಾಷೆ ಮಾಡ್ತೀರಾ. ಮಾವ ನಿಮ್ಮ ಕೈಯಿಂದ ಊಟ ಮಾಡಕ್ಕೆ 7 ಜನ್ಮ ಕಾಯ್ಬೇಕಾ?
ಈ ಜನ್ಮದಲ್ಲೇ ನೀವು ಅವ್ರಿಗೆ ಊಟ ಮಾಡಿಸ್ತೀರ. ಅದನ್ನು ನನ್ನ ಕಣ್ಣಾರ ನೋಡಿ ನಾನು ಖುಷಿ ಪಡ್ತೀನಿ. ಅದು ಅಸಾಧ್ಯವಾದ ಮಾತು. ಸಾಧ್ಯ ಇದೆ. ಹೇಗೆ ಅಂತೀರಾ? ಒಂದು ನಿಮಿಷ ಇರಿ. ಇದನ್ನ ನೋಡಿ. ನೋಡಿದ್ರಾ? ವಿಡಿಯೋ ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿ ಆಕ್ಟಿಂಗ್ ಮಾಡಿದಿರ ಅತ್ತೆ. ನಿಮ್ಮ ಮುಂದೆ ಎಂತೆಂಥ ವಿಲನ್ಗಳು ಡಮ್ಮಿನೇ. ಈಗೇನು ಹೇಳ್ತೀರಾ ಅತ್ತೆಮ್ಮ? ಊಟ ಮಾಡಿಸ್ತಿರೋ ಅಥವಾ ಈ ವಿಡಿಯೋನ ನಿಮ್ಮ ಮಗ ಮಿಸ್ಟರ್ ರಂಗೇಗೌಡ್ರಿಗೆ ತೋರಿಸು ಅಂತಿರೋ? ಮಾವ, ಅತ್ತೆ ಊಟ ಮಾಡಿಸ್ತಾರೆ, ಚೆನ್ನಾಗಿ ಊಟ ಮಾಡಿ. ಅಯ್ಯೋ, ನಿಮ್ಮಿಬ್ರು ಪ್ರೀತಿ ಮಧ್ಯೆ ನಾನು ಯಾಕೆ ಅಲ್ವಾ ಅತ್ತೆ? ಅರೇರೇ, ನಾಚ್ಕೋತಿರೋದು ನೋಡು. ಮಾವ, ನಾಚ್ಕೊಳ್ದೆ ಅತ್ತೆ ಕೈ ತುತ್ತನ್ನ ಹೊಟ್ಟೆ ತುಂಬ ಸವಿರಿ. ನನ್ನ 2ನೇ ಸವಾಲಲ್ಲಿ ಗೆಲ್ಲೋ ಸಮಯನೂ ಹತ್ರ ಬಂದೇ ಬಿಡ್ತು ಅತ್ತೆ. ನೋಡಿದ್ಯಾ? ಅದಕ್ಕೆ ಹೇಳೋದು, ಅತ್ತೆಗೊಂದು ಕಾಲ ಆದರೆ ಸೊಸೆಗೊಂದು ಕಾಲ ಅಂತ. ನಾನು ಎಲ್ಲ ನಂದೇ ಅಂತ ಅಹಂಕಾರದಾಗ ತಲೆ ಎತ್ಕೊಂಡು ಮೆರೀತಿದ್ದೆ. ಆದರೆ ಅದ್ಯಾವರು ನಿನ್ನ ಗರ್ವನ ಮಟ್ಟ ಹಾಕಬೇಕು ಅಂತಾನೆ ಐಶ್ವರ್ಯನ ಸೊಸೆ ರೂಪದಾಗೆ ಈ ಅಟ್ಟಿಗೆ ಕಳ್ಸವನೆ. ಈಗಲಾದರೂ ನಿನ್ನನ್ನು ನೀನು ತಿದ್ಕೊಳ್ಳೋದು ಒಳ್ಳೆಯದು. ಸುನಾಮಿ ಅಲೆನೇ ಬೀಸದ ಮ್ಯಾಗ ತಣ್ಣಗಾಯ್ತದೆ. ಇನ್ನು ಈ ಸಣ್ಣ ಗಾಳಿ ಯಾವ ಲೆಕ್ಕ ನನಗೆ? ಅದಕ್ಕೆ ಬರೀ ತರಗೆಲೆ ಅಷ್ಟೇ ಎತ್ಕೊಂಡು ಹೋಗೋಕ್ಕಾಗೋದು. ನನ್ನಂಥ ಬಂಡೆ ಕಲ್ಲನ್ನ ಅಲ್ಲಾಡ್ಸೋಕ್ಕೂ ಆಗಕ್ಕಿಲ್ಲ. ಮರಕ್ಕಿಂತ ಮರ ದೊಡ್ಡದು ಅನ್ನೋದನ್ನು ಮರಿಬೇಡ. ಐಶ್ವರ್ಯ ಎಂಥ ಚಾಲಾಕಿ ಹೆಣ್ಣು ಅಂತ ಗೊತ್ತಿದ್ದ ಮ್ಯಾಕೂ ಇಂಥ ಮಾತು ಹೇಳೋ ಧೈರ್ಯ ಮಾಡ್ತೀಯಲ್ಲ, ನಿಜವಾಗ್ಲೂ ನಿಂಗೆ ತಲೆ ಕೆಟ್ಟಿರ್ಬೇಕು. ಸರೋಜಾ ಆಂಟಿ, ಮುದೇಗೌಡ ಅಂಕಲ್, ಗೌಡ್ರೆ, ಎಲ್ಲರೂ ಬೇಗ
ನೋಡ್ಕೊಳ್ಳಿ. ಮತ್ತೆ ಬೇಕು ಅಂದ್ರು ಈ ತರ ಒಳ್ಳೆ ಸನ್ನಿವೇಶ ಸಿಗೋದಿಲ್ಲ. ಪಾಪ ಮಾವನ ಕೈ ಗಾಯ ಆಗಿದೆ ಅಂತ ಅತ್ತೆ ಎಷ್ಟು ಅಕ್ಕರೆಯಿಂದ ತಿನ್ನಿಸ್ತಿದ್ದಾರೆ ನೋಡಿ. ನಾನು ನೋಡ್ತಿರೋದು ದಿಟ್ವೆ. ಕಾಂಚನ ಊಟ ಮಾಡಿಸ್ತಾಳೆ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ. ನೋಡಿದ್ರ ಗೌಡ್ರೆ, ಅತ್ತೆ ಮಾವನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ. ಕಣ್ಣೆದ್ರಿಗೆ ಯಾರೂ ಇಲ್ಲದೆ ಇದ್ದಾಗ ಅವರಿಬ್ರು ಅನ್ಯೋನ್ಯವಾಗೇ ಇರ್ತಾರೆ. ನಮ್ಗಳ ಮುಂದೆ ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ಇಂಥ ಜೋಡಿ ಹಕ್ಕಿಗಳನ್ನ ಬೇರೆ ಬೇರೆ ರೂಮಲ್ಲಿ ಇರಿಸೋದು ಪಾಪ ಅಲ್ವಾ? ಈಗ ನಾನು ನೀವು ಗಂಡ ಹೆಂಡ್ತಿ ತಾನೆ. ನಾವ್ ಹೇಗಿರ್ತೀವಿ? ಜೊತೆನಲ್ಲಿ ಒಂದೇ ರೂಮ್ನಲ್ಲಿ ಇರ್ತೀವಿ ತಾನೆ. ಹಾಗಿರುವಾಗ ನಮಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ? ಪಾಪ ಒಂದು ವಯಸ್ಸು ದಾಟಿದ್ಮೇಲೆ ಗಂಡಂಗೆ ಹೆಣ್ಣಿನ ಆಸರೆ ಎಷ್ಟು ಮುಖ್ಯನೋ ಹಾಗೆ ಹೆಣ್ಣಿಗೂ ನೋವಾದಾಗ ಒರ್ಕೊಳ್ಳೋಕೆ ಗಂಡನ ತೋಳು ಬೇಕೇ ಬೇಕು. ಅತ್ತೆ, ನನ್ನ 2ನೇ ಸವಾಲಲ್ಲಿ ಗೆಲ್ಲೋ ಸಮಯನೂ ತುಂಬಾ ಹತ್ರದಲ್ಲೇ ಇದೆ. ಮಾವ, ನೀವು ತುಂಬಾ ಕಾಲು ನೋವ್ತಿದೆ ಅಂತಂದ್ರಲ್ಲ? ಮಗ, ಅದನ್ನೆಲ್ಲ ಯಾಕೆ ತಂದು ಇಲ್ಲಿಗಾಗ್ತೆ? ಅವ ಅದು ಇನ್ಮೇಲೆ ಇವರು ಇಲ್ಲೇ ಇರ್ತಾರೆ ಕಣವ. ಹಂಗಲ್ಲ ಕಣ್ಮಗ. ಅವ ಈ ವರ್ಷದಿಂದ ನಾನು ನಿನ್ನ ನೆರಳಾಗೆ ಇದ್ದು ನಿನ್ನ ಮನಸ್ಸು ಏನೋ ಅನ್ನೋದೇ ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಇತ್ತೀಚೆಗೆ ಬಂದು ಐಸು ಮೇಡಮ್ ಅವ್ರು ಅರ್ಥ ಮಾಡ್ಕೊಂಡವ್ರೆ. ಇರೋ ಲೆಕ್ಕದಾಗೆ ಈ ಕ್ಯಾಮೆನ್ ಯಾವಾಗಲೂ ಮಾಡಬೇಕಿತ್ತು. ತಡ ಆಗಿದ್ದಕ್ಕೆ ನನ್ನ ಕ್ಷಮಿಸ್ಬಿಡವ. ಇನ್ಮ್ಯಾಕೆ ನಿನ್ನ ಮನ್ಸಾಗ ಏನೂ ಇಟ್ಕೊಂಡು ಕೊರಗಬೇಡ. ಎಲ್ಲ ನೀನು ಆಸೆ ಪಟ್ಟಂಗೆ ಆಯ್ತದೆ. ಯೋ, ನೀನು ಇನ್ಮ್ಯಾಕೆ ನಮ್ಮ ಅವನ ಜೊತೆ ಇದ್ದೇ ಕೊನೆನಾಗಿರ್ಬೇಕು. ಏನಾದರೂ ಆಗಕ್ಕಿಲ್ಲ ಅದು ಇದು ಅಂತ ತಾಟ್ರಗಿತ್ತಿ ನಾಟಕ ಆಡಿ ಮತ್ತೆ ಮುನ್ಸ್ಕೊಂಡು ನಮ್ಮ ಅವನ ಕುಟೆ ಜಗಳ ಆಡಿ ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ಅಲ್ಲಿ ಮಲಿಕತ್ತೀನಿ ಇಲ್ಲಿ ಮಲಿಕತ್ತೀನಿ ಅಂದರೆ ಅವು ಸಂದಾಗಿರೋಕ್ಕಿಲ್ಲ. ಗೊತ್ತಾಯ್ತೆ? ಮಾವ ಅಂತೂ ಅತ್ತೆ ರೂಮಿಗೆ ಶಿಫ್ಟ್ ಆಗ್ಬಿಟ್ರಿ. ಅದಕ್ಕೆ ಹೇಳೋದು, ಗಂಡ ಹೆಂಡತಿ ಜಗಳ ಮಾಡಿದ್ರೆ ಅದ್ 4 ಗೋಡೆ ಮಧ್ಯನೇ ಇರಬೇಕು, ಹೊರಗೆ ಹೋಗ್ಬಾರ್ದು ಅಂತ. ನೀವು ಅತ್ತೆ ಮುನಿಸ್ಕೊಂಡು ಪೂರ್ವ ಪಶ್ಚಿಮ ಅಂತ ಒಂದೊಂದು ದಿಕ್ಕಿನಲ್ಲಿ ಇದ್ರೆ ಚೆನ್ನಾಗಿರುತ್ತಾ ಹೇಳಿ? ನೋಡ್ದವರು ನಿಮ್ಮಿಬ್ರ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಹೇಳಿ? ಅದಕ್ಕೆ ಆ ಸೂಕ್ಷ್ಮನ ಅರ್ಥ ಮಾಡ್ಕೊಂಡು ನೀವಿಬ್ರು ಜೋಡಿ ಹಕ್ಕಿಗಳ ತರ ಒಂದೇ ರೂಮಲ್ಲಿ ಇರಬೇಕು ಅಂತ ನಿಮ್ಮ ಮಗ ನಿಮ್ಮನ್ನ ಇಲ್ಲಿ ತಂದು ಸೇರಿಸಿದ್ದಾರೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಅತ್ತೆ ಜೊತೆ ಜಗಳ ಆಡದೆ ಹೊಂದ್ಕೊಂಡು ಹೋಗ್ಬೇಕು. ಅವನು ನನ್ನ ಮಗ ಕಣವ.